ಲೇ ಮಗ, ಲೇ ತೇಜು, ತೇಜು ಏನಮ್ಮ ಮಗ, ಇವತ್ತು ಕಾಲೇಜ್ಗೆ ಹೋಗ್ಬೇಡ ನೀನು ಸರಿಯಾ? ಯಾಕಮ್ಮ? ಯಾಕೆ ಗೀಕೆ ಏನು ಕೇಳಬೇಡ ನೀನು, ಹೋಗ್ಬೇಡ ಅಂದ್ಮೇಲೆ ಹೋಗ್ಬೇಡ ಅಷ್ಟೇ. ಇವತ್ತು ಹುಡುಗನ ಕಡೆ ಬರ್ತಾರೆ ಏನು ನೋಡೋಕ್ಕೆ. ಅಮ್ಮ ಸುಮ್ಮನೆ ನಾನು ತಲೆ ತಿನ್ಬೇಡ ನೀನು. ನಾನು ಎಷ್ಟು ಸತಿ ಹೇಳಿದ್ದೀನಿ ನಿನಗೆ, ನಾನು ಮದುವೆ ಆಗಿಲ್ಲ ನಾನು ಈಗಲೇ ಅಂತ. ಸುಮ್ಮನಿರಮ್ಮ, ನನ್ನ ಮದುವೆಗಿದ್ವಿ ಏನು ಬೇಡ. ಇನ್ನೇ ಎಷ್ಟು ಇಸ್ಕೊಂಡು ಕೂತ್ಕೊಂಡು ನಿನ್ನ ದಡ್ಬಲ್ ಮುನ್ನಕ ಯಾವ ಹುಡುಗರೇ ಒಪ್ತಿದ್ದಿಲ್ಲ ಬಂದವರೆಲ್ಲವ. ಇವ್ನು ಫೋಟೋ ನೋಡಿ ಒಪ್ಕೊಂಡಿದ್ದಾನಂತೆ. ಸುಮ್ಮನೆ ಮದುವೆ ಆಗೋದು ಕಲಿ ನೀನು, ಒಳ ಅವತಾರ ಬೇಡ ನೀನು. ಅಮ್ಮ ನೀನು ಎಷ್ಟು ಹೇಳ್ತಾರೆ ಅಷ್ಟೇ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ನಿನಗೆ ಎಷ್ಟು ಸತಿ ಹೇಳ್ಬೇಕು? ಸುಮ್ಮನೆ ನನಗೆ ಬಲವಂತ ಮಾಡಬೇಡ ನೀನು. ನನಗೆ ಇಷ್ಟ ಇಲ್ಲ ಅಂದಮೇಲೆ ಇಷ್ಟ ಇಲ್ಲ. ಸುಮ್ಮನೆ ನಾನು ಪಾಡೋ ನಾನು ಬಿಟ್ಬಿಡಮ್ಮ, ನಿಂದ ಅಮ್ಮ ಹೇಳ್ತೀನಿ. ನನಗೆ ಯಾವ ಮದುವೆನೂ ಬೇಡ, ಏನು ಬೇಡ. ನಾನು ಇನ್ನೂ ಓದಬೇಕು. ಏನು ಓದಬೇಕು ಅಂತ ಏನು ಹೊಸಿ ಚೆನ್ನಾಗಿ ಓದಕ್ಕಿಲ್ಲ ನೀನು. ನೀನು ಓದೋದು ನಾನು ನೋಡೀನಿ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಕೇಳೋ ನೀನು. ನಾನು ತಲೆ ತಿನ್ಬೇಡ ನೀನು. ಇಲ್ಲಿ ಹೆಂಗೋ ಹುಡಿಕೊಂಡು ಅಪ್ಪ ಒಳ್ಳೆ ಕಡೆ ಸಂಬಂಧ ತಂದತೆ, ಅದು ಕೂಳಿ ಹಿಂಡ್ಕೊಂಡು ಹಾಳು ಮಾಡ್ಕೊಬೇಡ. ಯಾಕೆ ಹೇಳ್ತಾರೆ ಅನ್ನೋದು ಅರ್ಥ ಮಾಡ್ಕೊ. ನಿನ್ನೊಳಕ್ಕೆ ನಾನು ಹೇಳ್ತಾ ಇರೋದು. ಅಮ್ಮ ಪ್ಲೀಸ್ ಅಮ್ಮ, ನಿಂದ ಅಮ್ಮ ಕಾಲು ಕಟ್ಕೊಬಿಡ್ತೀನಿ. ನೀನು ಕೈ ಮುಗಿತೀನಿ. ನನ್ನ ಮದುವೆಗಿದ್ರೆ ಸುದ್ದಿನೇ ಎತ್ಬೇಡ ನೀನು. ನನಗೆ ಇಷ್ಟ ಇಲ್ಲಮ್ಮ ನಿಂದ ಅಮ್ಮ. ಯಾಕನಮ್ಮ ನಾನು ಇನ್ನೊಂದು 2 ವರ್ಷ ಮದುವೆ ಆಯ್ಕಿಲ್ಲ. ಯಾಕವ್ವ, ಯಾಕೆ ಏನು ಸಮಾಚಾರ ನಿಂದು? ಏನು ಭಾಳ ಅತಿಯಾಗಿ ಆಡ್ತಿದ್ಯಪ್ಪ. ಅವಳು ಆಡ ನೋಡಿ ಹೆಂಗೆ ಆಡ್ತಾವಳೆ ಅಂತವ ಹೇಳಿದ್ರೆ ಅರ್ಥ ಮಾಡ್ಕೊ. ಎಷ್ಟು ಸತಿ ಹೇಳ್ಬೇಕು ನಿನಗೆ? ಒಂದು ಸತಿ ಹೇಳಿದ್ರೆ ಅರ್ಥ ಆಯ್ತವ ಹೇಳು. ಅಮ್ಮ ಪ್ಲೀಸ್ ಅಮ್ಮ, ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಎಷ್ಟು ಸತಿ ಹೇಳ್ಬೇಕು? ನಾನು ಈಗ ಮದುವೆ ಆಯ್ಕಿಲ್ಲ. ನಾನು ನಿಂದ ಅಮ್ಮ ಅಂತೀನಿ, ಕಾಲು ಕಟ್ಕೊತೀನಿ. ನಾನು ಪಾಡ ನಾನು ಬಿಟ್ಬಿಡು. ಬಂದ ತಕ್ಷಣ ಮದುವೆ ಆಯ್ಕಿಲ್ಲ ನೋಡು. ಹುಡುಗ ಇಷ್ಟ ಆದರೆ ಆಯ್ತೀನಿ ನಾನು, ಇಲ್ಲಾರ ಆಯ್ಕಿಲ್ಲ ನಾನು. ಅದರಲ್ಲಿ ಏನಿದದು ಭಾಳ ರಿಚ್ ಅಂತ ಕರೆ. ಹುಡುಗ ಚೆನ್ನಾಗಿ ಗೌರ್ಮೆಂಟ್ ಕೆಲಸ ಬಂತೆ, ಆಳ್ಗರಿದೆ, ಒಪ್ಕೊಂಡು ಆಗು. ಜೀವನ ಏನು ನೀನು ಸುಲಭ ಅನ್ಕೊಬಿಟ್ಟಿದ್ದು. ಯಾರು ಸಿಕ್ತಿದ್ರು ನೀನು ಗೌರ್ಮೆಂಟ್ ಕೆಲಸ ಹುಡುಗ ಸಿಕ್ಕದ ನಿನ್ನ ಮಗಕ್ಕೆ ಹೇಳು? ಯಾಕೋ ಸಿಕ್ಕಿರೋದು ಹೆಚ್ಚು. ಸುಮ್ಮನೆ ಒಪ್ಕೊಂಡು ಆಗು ನೀನು. ಗೌರ್ಮೆಂಟ್ ಕೆಲಸವಮ್ಮ ಉಂಕಲೇ ಇಲ್ಲ ಅಂತ ಅಂದವ್ರು ಯಾರು? ಗೌರ್ಮೆಂಟ್ ಕೆಲಸದವ್ರಾಗಿರೋದಕ್ಕೆ ಅಪ್ಪಂಗೆ ಇದು ಮಾಡ್ತಾ ಇರೋದು, ಮಾಡಿಸ್ಬಿಡೋದಾಗ ಮದುವೆ ಅಂತವ. ಅರ್ಥ ಮಾಡ್ಕೊ. ಯಾಕೆ ಏನು ಯಾಕೆ ಹೇಳೋರು ಅನ್ನೋದನ್ನ ತಂದೆ ತಾಯಿ ಹೇಳೋದು ನಿಮ್ಮ ಒಳ್ಳೆದಕ್ಕೆ. ಅದನ್ನ ಅರ್ಥ ಮಾಡ್ಕೊಂಡು ಬಾಟ ಮಾಡ್ಕೊಂಡು ಹೋಗಿ ಮಗ ನೀನು. ಯಾಕೆ ಗಡಿಯ ನೀನು ಹೇಳಿದ್ರೆ ಅರ್ಥನೇ ಮಾಡ್ಕೊಳಕ್ಕೆ ಒಂಚೂರು ನೀನು. ಆಯಿತು ನೋಡಮ್ಮ, ನೋಡ್ತೀನಿ. ಹುಡುಗ ಇಷ್ಟ ಆದರೆ ಆಗಲಿ, ಇಲ್ದವ್ರು ನಾನಂತೂ ಯಾವುದೇ ಕಾರಣಕ್ಕೂ ನಾನು ಮದುವೆ ಆಗಕ್ಕಿಲ್ಲ. ನೋಡ್ತೀನಿ. ಹುಡುಗ ಇಷ್ಟ ಆದ್ರೆ ಮಾತ್ರ ಆಗೋದು. ನಾನು ಅದನ್ನೇ ಹೇಳ್ತಿರೋದು. ಹುಡುಗ ಇಷ್ಟ ಆದರೆ ಆಗುವೆ ನೋಡು ಅಂತ. ನೋಡೋಕ್ಕೆ ಕಾಸು ಕೊಡ್ಬೇಕಾ? ಬದಲಿ ಇಬ್ಬರು ಬರ್ತಾರೆ ನೋಡಲಿ. ಅಪ್ಪನಿಗೆ ಹೇಳ್ಬೇಕು, ಯಾಕೂ ಹೇಳು ಬರಲ್ಲ ಹೆಂಗೆ ಅಂತ. ಸುಮ್ಮನೆ ನಮ್ಗೆ ಬಂದವ್ರ ಮುಂಗಡೆ ನಮ್ಮ ಮನೆ ಬರೋದು ಹೋಗಂಗೆ ಮಾಡಬೇಡ. ಆಮೇಲೆ ಅಪ್ಪನಿಗೆ ಸುಮ್ಮನೆ ಬೇಜಾರು ಮಾಡಬೇಡ. ಸರಿ ಬಿಡು, ಆಯಿತು. ಬಂದು ನೋಡ್ಕೊಂಡು ಹೋಗ್ಲಿ. ಇಷ್ಟ ಇದ್ರೆ ಇಷ್ಟ ಅಂತೀನಿ, ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತೀನಿ. ಆದಷ್ಟು ಒಪ್ಕೊಳ್ಳೋದು ಕರಿ ನೀನು. ದಡ್ಡೆಗೆ ಆಡ್ಬೇಡ ನೀನು. ಗೌರ್ಮೆಂಟ್ ಕೆಲಸದವ್ರು ನಿಮಗೆ ಸುಲಭ ಸಿಕ್ಬಿಟ್ಟಾರ ಹೇಳು? ಅರ್ಥ ಮಾಡ್ಕೊಳತ್ತ ನೀನುವೇ. ದಡ್ಡಿಯಾಗಿ ಆಡೋದಲ್ಲ ಕಣವ. ಜೀವನ ಸುಲಭ ಅಲ್ಲ. ಹೊಸಿ ಅರ್ಥ ಮಾಡ್ಕೊಂಡು ಆಟ ಮಾಡ್ಕೊಂಡು ಹೋಗೋದು ಕಲಿಬೇಕು ಮನ್ಸ. ಒಳ್ಳೆ ದಡ್ಡಗೆ ಆಡೋದಲ್ಲ. ಸರಿ ಬಿಡು, ಆಯಿತು. ಬರಲಿ. ಬಂದಮೇಲೆ ನೋಡ್ತೀನಿ. ಹುಡುಗ ಇಷ್ಟ ಅಷ್ಟೇ ಒಪ್ಕೊಳ್ಳೋದು ನಾನು, ಇಲ್ದಾರ ಒಪ್ಕೊಳಕ್ಕಿಲ್ಲ ನಾನು. ಸರಿ ಆಯಿತು. ಏನು ಎಷ್ಟೊತ್ತರ ಫೋನ್ ಇಟ್ಕೊಂಡು ಕುಟ್ಕೊತೀಯ? ನನಗೆ ಹಂಗೆಲ್ಲ ಇದು ಮಾಡೋರು ಯಾರು ಕೊಟ್ಟಂಗೆ ಮಾತಾಡಿ? ರಾತ್ರಿ 12 ಗಂಟೆ ಗಂಟಲು ಮಾತಾಡಲ್ಲ ಯಾರು ಕೊಟ್ಲೆ? ಏನೋ ಗರ್ಲ್ ಫ್ರೆಂಡು ಕಣಮ್ಮ. ಸರಿ ಫೋನ್ ಮಾಡಿದ್ಲು. ಏನು ಫೋನ್ ಮಾಡಿಬಿಟ್ಟು ಏನೋ ಡೌಟ್ ಇತ್ತು ಅಂದ್ಬಿಟ್ಟು ಏನೋ ಕೇಳ್ತಿದ್ಲು. ಅದಕ್ಕೆ ಅಪ್ಪಂಗೆ ಅಂತಿತ್ತು ಏನೋ ಇಷ್ಟೊಂದು ಫೋನ ಮಾತಾಡ್ತಾಳಲ್ಲ, ಯಾರು ಕೊಟ್ಟು ಮಾತಾಡೋಳು ಅಂತ. ಅಪ್ಪನಿಗೆ ಗೊತ್ತಾನೆ ಅಪ್ಪನ ಬುದ್ಧಿ ಹೆಂಗೆ ಅಂದ್ಬಿಟ್ಟು. ಹುಷಾರು. ಏನಾರೇ ಪ್ರೀತಿ ಪ್ರೇಮ ಬಂದಾಗ ಹೋಗಿ ಲೈಫ್ ಹಾಳು ಮಾಡ್ಕೊಬಿಟ್ಟು ಇವತ್ತಿನ ಪ್ರಪಂಚದಲ್ಲಿ ಸುಮ್ಮನೆ ಇಲ್ದೋದನ್ನ ಹೇಳಿ ಬಣ್ಣ ಮಾತಾಡ್ಕೊಂಡು ಪ್ರೀತಿ ಪ್ರೇಮ ಅಂತ ಬರೆ ಬೀಳ್ಸ್ಕೊತವೆ. ಆಮೇಲೆ ಜೀವನ ನಡ್ಕ ಮಾಡ್ಬಿಡ್ತವೆ. ಹುಷಾರು. ಸರಿ ಅಮ್ಮ, ಆಯಿತು ಬಿಡು. ಹುಡುಗ ಚೆನ್ನಾಗಿದ್ದಾನಂತೆ, ನೋಡೋಕ್ಕೂ ಚೆನ್ನಾಗಿದ್ದಾನಂತೆ. ಗೌರ್ಮೆಂಟ್ ಕೆಲಸ. ಸುಮ್ಮನೆ ಒಪ್ಕೊಂಡ್ರೆ ನಿನಗೆ ಒಳ್ಳೆಯದು. ಸರಿ ಬಿಡು, ಆಯಿತು. ನೋಡ್ತೀನಿ. ಹಲೋ ಹಲೋ, ಯಾಕೆ ಫೋನ್ ಎತ್ತುತ್ತೀರ ನೀನು? ಇಲ್ಲಿ ಮನೇಲಿದ್ದೀನಿ. ಒಂದೇ ಸಮಯ ಎತ್ತಕ್ಕಾಯ್ತದ? ಸುಮ್ಮನಿರಿ. ನನ್ನ ಕಷ್ಟ ನನಗೆ ನಿನಗೆ ಒಂಥರ. ಏನು ಪ್ರಾಬ್ಲಮ್ ನಿಂದು? ಏನು ಹೇಳು? ಏನೂ ಇಲ್ಲ. ಅದೇನೋ ಹುಡುಗನ ಮನೇಲಿ ಬರ್ತಾ ಇದ್ದಾರಂತೆ. ಅದಕ್ಕೆ ಬಂದರೆ ಬರ್ತಾರೆ, ನೋಡ್ಕೊಂಡು ಹೋಗ್ಲಿ ಬಿಡು. ಅದಕ್ಕೆಲ್ಲ ಏನಕ್ಕೆ ಟೆನ್ಷನು? ಅದೇನೇ ಹುಡುಗ ಗೌರ್ಮೆಂಟ್ ಕೆಲಸವಂತೆ, ಮನೆ ಕಡೆ ತುಂಬ ಚೆನ್ನಾಗಿದ್ದಾರಂತೆ. ಭಾಳ ಜೋರಾಗವ್ರೆ. ಸುಮ್ಮನೆ ಮಾಡ್ಕೊಂಡೇನು ಅಂತ ಕುಂತದೆ ಅಮ್ಮ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ನನಗೆ. ಅಮ್ಮನ ಜೊತೆ ಹೆಂಗೆ ಹೇಳ್ಬೇಕು ಅಂತಲೂ ಗೊತ್ತಾಯ್ತಿಲ್ಲ. ಹೇಳಬೇಕು ಅಲ್ವಾ ನಮ್ಮ ಪ್ರೀತಿ ಬಗ್ಗೆ? ಹೇಳಿದೆ ನಿಮ್ಮ ಮಮ್ಮಿ ಹತ್ರ, ನಾನು ಈ ಥರ ಹುಡುಗನ ಪ್ರೀತಿಸ್ತಾ ಇದ್ದೀನಿ, ನನ್ನ ಮದುವೆ ಅಂತ ಆದರೆ ಅವನ್ನೇ ಆಗೋದು ಅಂತ ಹೇಳಬೇಕಾಗಿತ್ತು. ಅದರಲ್ಲೇನಿದೆ? ಹೇಳೋದಷ್ಟು ಸುಲಭ ಅಲ್ಲ. ನೀವು ಯಾರು ಏನು, ಯಾರ ಮನೆ, ನಿಮ್ಮ ಅಪ್ಪೇನೋ ನಿಮ್ಮ ಅವ್ವೇನೋ ಯಾವುದೋ ಒಂದು ವಿಷಯನೂ ಹೇಳಿಲ್ಲ ನನಗೆ ಹೆಂಗೆ ಏನಂತ ಹೇಳೋದು ನಾನು? ಅವ್ರ ಊರು ಯಾವುದು ಏನು ಎಂತು ಅಂದರೆ ಏನೋ ನಾನೇ ಸುಮ್ಮನೆ ಒಳ್ಳೆ ಆಡ್ತೀಯೇ. ನಿನಗೆ ಅವೆಲ್ಲ ಬೇಕಾ? ನಿನಗೆ ಬೇಕಾಗಿರೋದು ನನ್ನ ಪ್ರೀತಿನೋ ನಿನಗೆ ಮಾಹಿತಿನೋ? ಹೇಳು ಮೊದಲು. ಹೇಳಷ್ಟವಸಿ ಕೇಳು. ಸುಮ್ಮನೆ ಹಿಂಗೆ ಆಡೋ ನನಗೆ ತುಂಬ ಕೋಪ ಬಂದ್ಬಿಡ್ತದೆ ನನಗೆ. ಈಗ ನಾನು ಏನು ಮಾಡನೆ? ಈಗ ಹೇಳು ಮೊದಲು. ಯಾರ ಮಗ, ನಿಮ್ಮ ಅಪ್ಪ ಯಾರು, ನಿಮ್ಮ ಅಮ್ಮ ಯಾರು, ಏನಾರು ಹೇಳಿದ್ರೆ ಇಂಥವ್ರ ಮಕ್ಕಳು ಇಂಥದ್ದು ಅಂತ ಹೇಳ್ಬೋದು. ಏನು ಹೇಳ್ದಂಗೆ ಪ್ರೀತಿಸ್ತೀನಿ ಅಂದ್ಬಿಟ್ರೆ ಹೆಂಗೆ ಹೇಳೋಕ್ಕಾದದು? ಅಂದರೆ ನಿನಗೆ ಕಾರಣಗಳೆಲ್ಲ ಹೇಳ್ಕೊಂಡು ಕೂತ್ಕೋಬೇಕಾ ನಾನು? ನೋಡು, ನಿಮ್ಮ ಸದ್ಯದಲ್ಲೇ ಎಲ್ಲನೂ ಹೇಳ್ತೀನಿ. ನಮ್ಮ ಅಮ್ಮನೂ ಹೆಣ್ಣು ಕೇಳಕ್ಕೆ ನಿಮ್ಮ ಮನೆ ಕಳಿಸ್ತೀನಿ, ಓಕೆನಾ? ಇದೊಂದ್ಸಲ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೊ ನೀನು. ಯಾವುದೇ ಕಾರಣಕ್ಕೂ ಹೇಳ್ತಾ ಇದ್ದೀನಿ. ಏನಾದರೂ ನೀನು ನನ್ನ ಬಿಟ್ಟು ನನಗೆ ಮೋಸ ಮಾಡಿಬಿಟ್ಟು ಏನಾದರೂ ನೀನು ಒಪ್ಕೊಂಡೇನಾದರೂ ಮದುವೆ ಆದರೆ ನಾನು ಸುಮ್ಮನೆ ಇರಲ್ಲ ನಾನು. ಇದೊಳ್ಳೆ ಸರ್ ಐತಲ್ಲ, ಬಂದು ಹೆಣ್ಣು ಕೇಳು ತಗೋತೀರ ನೀನು? ಪರವಾಗಿಲ್ಲ. ಯಾಕೆ ಹೆಂಗಿದೆ ಮೈಗೆ? ನಿನಗೆ ಏನು ಅವಾಜ್ ಆಗ್ತಾ ಇದೆಯಾ? ಏನು ತಿಕ್ಕಾಕೊಬ್ಬ ನಿನಗೆ? ನನಗೇನು ಕೊಬ್ಬಲ್ಲ, ಕೊಬ್ಬು ನಿನ್ಗಿರೋದು. ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ನನಗೆ ಹಾಗೆಲ್ಲ ಮಾತಾಡೋ ನನಗೆ ಕೋಪ ಬರ್ತದೆ. ನನಗೆ ಕೇಳಕ್ಕೆ ತಾಕತ್ತಿಲ್ಲ. ಹೋದ್ರು ಆಡೋ ಮಾತುಗಳಿವು
ಕೇಳಕ್ಕೆ ತಾಕತ್ತಿರೋ ನೀನು ಅಂತೇನಾದ್ರೂ ಬಂದು ಕೇಳು ನೀನು ಸಾಕ್ಷಾತ್ತಾಗಿ ಬಂದು ಕೇಳಬೇಕು ಅದ್ಬಿಟ್ಟು ನಾನು ಕೊಟ್ಟಾಡಿದ್ರೆ ಬಂದು ಕೇಳ್ತೀನಿ ಅಂತ ಹೇಳ್ತಾ ಇಲ್ವಾ? ಸ್ವಲ್ಪ ದಿನ ತಾಳ್ಮೆ ತಗೋ. ಕೇಳ್ತೀನಿ. ಇನ್ನೊಂದು ಸ್ವಲ್ಪ ಓದಿ ಮುಗಿದ್ಬಿಟ್ರೆ ಎಲ್ಲ ಸರಿಯಾಗುತ್ತೆ. ನಿಂದು ಮುಗೀತು, ನಂದು ಮುಗಿಯುತ್ತೆ. ಏನು ಆತ್ರ ನಿಮ್ಮ ಮನೆಯವ್ರಿಗೆಲ್ಲ ಏನಕ್ಕೆ ಹಿಂಗೆ ಆಡ್ತಾ ಇದ್ದಾರೆ? ಏನಕ್ಕೆ ಹಿಂಗೆ ಆಡ್ತಾ ಇದ್ದಾರೆ? ಗೌರ್ಮೆಂಟ್ ಕೆಲಸವಂತೆ ಮನೆ ಕಡೆ ಜೋರಾಗಿದ್ದಾರಂತಲ್ಲ ಅದಕ್ಕೆ. ಆಮೇಲೆ ಗೌರ್ಮೆಂಟ್ ಕೆಲಸ ಅಂದ್ಬಿಟ್ಟು ನೀನು ಒಪ್ಕೊಬಿಟ್ಟಿ. ಆಮೇಲೆ ಹುಷಾರು. ಆಮೇಲೆ ನನಗೆ ಮೋಸ ಮಾಡೋಕ್ಕಂತೂ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಿನಗೆ. ನಾನು ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಲವ್ ಮಾಡ್ತಿಲ್ಲ ನಿನ್ನ ಮದುವೆ ಮಾಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ. ಸರಿನಾ? ನಾನೇ ಟೈಮ್ ಪಾಸ್ ಮಾಡ್ತಿದ್ದಾನೆ. ಇಲ್ಲಿ ಹಿಡಿದು ಮಾತಾಡಿ ನೀನು ಎಲ್ಲ ಮಾತಾಡ ನೀನು. ನಾನೇನು ಟೈಮ್ ಪಾಸ್ ಲವ್ ಮಾಡ್ತೇನೆ ನೀನು ಅಷ್ಟು ಇಷ್ಟಪಡೋದು ನೀನು ಬಂದಿದ್ದು ಅಕ್ಷತ ಕೇಳಬೇಕು ಎಣ್ಣ ಅದು ಬಿಟ್ಟು ಹಿಂಗಾಡಿದ್ರೆ ಹೆಂಗೆ ಅವಳೆ? ಹೇಳ್ತಾ ಇಲ್ವಾ? ಸ್ವಲ್ಪ ಓದಿ ಮುಗಿಲಿ. ನಂದು ಇದೊಂದು 3-4 ತಿಂಗಳು ಮುಗಿದ್ರೆ ಮತ್ತೆ ನಾನು ಕೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನು. ಎಷ್ಟು ಸಲ ಹೇಳಬೇಕು ನಿನಗೆ? ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ? ಏನು ನಿಂದು ಏನು ಆ ಥರ ನೋಡು. ಯಾವುದೇ ಕಾರಣಕ್ಕೂ ನೀನು ಇವತ್ತು ಉಳ್ಕೋಬೇಡ. ನೀನು ಬಂದ್ಬಿಡು ನೀನು ಕಾಲೇಜ್ಗೆ. ನಮ್ಮ ಅಮ್ಮನ ಕೈಲಿ ಉಯಿಸ್ಕೋಬೇಕಾಗ್ತದೆ ಅಷ್ಟೇ. ಸುಮ್ಮನೆ ಬಿಟ್ಟ ನಮ್ಮಮ್ಮ. ನಿನ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಬಾರೆ ನೀನು ಸುಮ್ಮನೆ ಜಾಸ್ತಿ ಕೊಪ್ಪು ತೋರ್ಬೇಡ ನೀನು ನನಗೆ. ನೋಡು, ಒಂದು ಸಲ ಚಂದ 2 ಸಲ ಚಂದ. ಸುಮ್ಮನೆ ಅತಿಯಾಗಿ ಆಡೋದು ನನಗೆ ತುಂಬ ಕೋಪ ಬರುತ್ತೆ. ನನಗೆ ಹೇಳ್ತಾ ಇದ್ದೀನಿ ಕೇಳ್ಕೊ. ನೀನು ಏನು ಅತಿಯಾಗಿ ಆಡ್ತಾ ಇದೆಯಾ ನೀನು? ಒಂದು ಸತಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ವಾ ನಿನಗೆ? ಈಗ ಬರೋಕ್ಕೆ ಬಿಡಕ್ಕಿರಕತ್ತೆ ಬಿಡು. ಆಯಿತು, ನನಗಂತೂ ನಿನ್ನೆ ತಾನು ನಾನು ಇಷ್ಟಪಡ್ತಿರೋದು. ಹಾಗಾದ್ರೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ ನಿನಗೆ? ಆದಷ್ಟು ಬಿರ್ನೇ ಕರ್ಕೊಬಂದು ಕೇಳಿಸಿದ್ರೆ ಎಲ್ಲ ಸರಿ ಆಯ್ತದೆ. ಇಲ್ಲದ್ರೆ ಭಾಳ ಕಷ್ಟ. ಆಮೇಲೆ ನಾನೇನು ಮಾಡೋಕ್ಕಾಯ್ಕಿಲ್ಲ. ಆಮೇಲೆ ಅದು ಇದು ಅಂದ್ಕೊಂಡು ಗೌರ್ಮೆಂಟ್ ಕೆಲಸ ಅಂದ್ಕೊಂಡೆಲ್ಲವ ಒಪ್ಕೊಬಿಟ್ರೆ ಆಮೇಲೆ ನಾನೇನು ಮಾಡಾನೆ? ಇದೊಳ್ಳೆ ಸರಿ ಆಯ್ತಲ್ಲ. ಅವರು ಒಪ್ಪಿಟ್ರು ನೀನು ಮದುವೆ ಬೇಕು ಅಂತ ಏನೋ ಕಾರಣ ಇದೆಯಾ? ನಾನು ಇನ್ನೊಂದು ಹುಡುಗನ ಪ್ರೀತಿಸಿದ್ದೀನಿ, ನಾನು ಅವನ್ನ ಮದುವೆ ಆಗ್ತೀನಿ ಅಂತ ಬಾಯ್ಬಿಟ್ಟು ಹೇಳು ನೀನು. ಏನಕ್ಕೆ ಅಲ್ಲ ನನ್ನೇನಕ್ಕೆ ನೀನು ಹಿಂಗೆ ಇದು ಮಾಡ್ತಾ ಇದ್ದೀನಿ? ನೀನೇ ಬಾಯ್ಬಿಟ್ಟು ಹೇಳ್ಬೋದಲ್ವಾ? ನಮ್ಮ ಅಪ್ಪ ಅಮ್ಮನ ಕಂಡ್ರೆ ನನಗೆ ಹೆದರಿಕೆ. ನಾನು ಹೇಳಕ್ಕಿಲ್ಲ ನಾನು. ಎಂಥ ಭಯ ನಿನಗೆ? ಎಂಥ ಭಯ ನಿನಗೆ? ನನ್ನ ಕಂಡ್ರೆ ಇಲ್ಲಿ ಇಷ್ಟ ಇಲ್ವೇನೋ ಅದಕ್ಕೆ ಹಿಂಗೆ ಆಡ್ತಾ ಇದೆಯಾ? ನೋಡು ತೇಜು, ಹೇಳ್ತಾ ಇದ್ದೀನಿ ಕೇಳ್ಕೊ. ಇಷ್ಟು ದಿನ ನಾನು ಬಾಯಿ ಮುಚ್ಕೊಂಡು ಸುಮ್ಮನಿದ್ದೀನಿ. ನಿನಗೂ ನನ್ನ ಕಂಡ್ರೆ ಇಷ್ಟ ಅನ್ನೋದೊಂದು ತಿಳ್ಕೊಂಡು ಏನಾದರೂ ನೀನು ನನಗೆ ಕೈ ಕೊಟ್ಟು ಬೇರೆ ಮದುವೆಗಿದ್ವಿ ಆಗಕ್ಕೆ ನೀನು ಟ್ರೈ ಮಾಡಿದ್ರೆ ನೋಡ್ಕೊ ನಿನ್ಗೆ ಯಾವ ಥರ ಕಲಿಸ್ತೀನಿ ಅಂದ್ಬಿಟ್ಟು. ನನ್ನಿಂದಂತೂ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನಾನು ನಿನ್ನ ಮನಸಾರ ಪ್ರೀತಿಸಿದ್ದೀನಿ. ನನ್ನಿಂದ ನಿನ್ನ ಯಾವುದೇ ಕಾರಣಕ್ಕೂ ಯಾರೂ ದೂರ ಮಾಡೋಕ್ಕಾಗಲ್ಲ. ಪ್ರಯತ್ನ ಪಟ್ಟರು ನೀನೇನಾದ್ರು ದೂರ ಆಗಕ್ಕೆ ಪ್ರಯತ್ನ ಪಟ್ಟರು ನಾನು ಸುಮ್ಮನೆ ಇರಲ್ಲ. ದೂರ ಪ್ರಯತ್ನ ಪಡ್ತಿದ್ದ ನಿಂಗೆ ತಲೆ ಕೆಟ್ಟೋಗಿದ್ದದ? ಸುಮ್ಮನೆ ಮಡ್ಗು ಫೋನ. ನಮ್ಮ ಅಮ್ಮ ಗೊತ್ತೈತೆ ಮಡ್ಗು. ಇನ್ನು ನಿಂತಿದೆಯಲ್ಲ, ಹೋಗಿ ರೆಡಿ ಆಗೋಗು. ರೆಡಿ ಆಯ್ತೀನಿ ಅಮ್ಮ. ಆಲೆ ಬಂದು ಕುಂತಾರೆ. ಇನ್ನೆವಾಗ ರೆಡಿ ಆಗೋದು ನೀನು? ನಿನ್ನ ಬಾರಿ ಟಕ್ಕ ಹೋಗತ್ತೆ ಬಿರ್ಬಿರ್ ರೆಡಿ ಆಗೋಗು. ಏನಂಗೆ ಹೊಟ್ಟೆ ಉಸಿ ಮಟ್ಟೆ ಕಟ್ಟಿರಿ ಅತ್ತಾಗ ನಮ್ಗೆ ಆಯ್ಕಲಕತ್ತೆ ನಿಮ್ಮ ಪುಟ್ಟು ಅರ್ಧಕ್ಕೆ ಓಲೆ ಪುಡಿ ಅದಕ್ಕೆ ಹೋಗಿ ರೆಡಿ ಆಗೋಗು. ಎಷ್ಟು ಸತಿ ಹೇಳ್ಬೇಕು ನಿನಗೆ? ಒಂದು ಸತಿ ಅರ್ಥ ಆಯ್ಕಿಲ್ವಾ? ರೆಡಿ ಆಯ್ತೀನಿ ಅಮ್ಮ, ರೆಡಿ ಆಯ್ತೀನಿ. ಆಮೇಲೆ ಹಂಗೆ ಹಿಂಗೆ ಏನಾಗಿಲ್ಲ ಹೇಳ್ತಾವನಿ. ಹುಡುಗರು ನೋಡೋಕೆ ಚೆನ್ನಾಗವನೆ, ಭಾಳ ಲಕ್ಷಣ ಮಗವನೆ. ಮನೆ ಕಡೆ ಜೋರಾಗವ್ರೆ. ಗೌರ್ಮೆಂಟ್ ಕೆಲಸ. ಸುಮ್ಮನೆ ತಾಯಿ ಬಗ್ಗಿಸ್ಕೊಂಡು ಒಪ್ಕೊಳ್ಳೋದು ಕಲಿ ನೀನು. ಸರಿಯಾ? ಹೆಚ್ಚಿಗೆ ಮಾತು ಕಿತ್ತಾಡಿದ್ರೆ ಸರಿಯಾದ ಕೆಲಸಗಳು ಆಗೋಯ್ತವೆ. ಆಯಿತು ಅಮ್ಮ, ನೀನು ಹೇಳ್ದಂಗೆ ಕೇಳ್ತೀನಿ ನಾನು. ಸರಿ ಬಾ ಆಯಿತು. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಅಯ್ಯೋ ಹೋಗಿ ಅವನು ಯಾವ ಮನೆ ಯಾವುದು, ನಮ್ಮ ಅಪ್ಪ ಇವರು ನಮ್ಮ ಅಮ್ಮ ಇವರು ಅಂತ ಯಾವ್ದನ್ನೂ ಹೇಳಲ್ಲ. ಬರೀ ಪ್ರೀತಿಸ್ತೀನಿ ಅಂದರೆ ಅವನು ಯಾರೋ ಏನೋ ಯಾವ ಪೊರ್ಕಿಯೋ ಅವ್ನು ಪ್ರೀತಿಸ್ಕೊಂಡು ನಾವು ನಮ್ಮ ಅಪ್ಪ ಅಮ್ಮನ ಮಾನ ಮಾಡೋದು ಕಳೆಯೋಕ್ಕದ? ನಮ್ಮ ಅಪ್ಪ ಅಮ್ಮ ಒಪ್ತವ್ರನ್ನ ನಾನು ಮದುವೆಗೆ ಸುಮ್ಮನೆ ಹೋಯ್ತೀನಿ. ಅವ್ನು ಏನಾರು ಮಾಡ್ಕೊಳ್ಳಿ, ನನಗೆ ಏನೋ ಟೈಮ್ ಪಾಸ್ ಮಾಡಬೇಕಾಗಿತ್ತು ಮಾಡಿದೆ. ಅದಕ್ಕೆ ತಿರ್ಗಾ ಒಂದೇ ಮದುವೆ ಆಗಬೇಕು ಅಂತ ಏನು ಕಾನೂನು ಇದ್ದದ? ಆಗ್ದರೂ ಆಯ್ತದೆ. ಹುಡುಗನ ಒಳ್ಳೆ ಚೆನ್ನಾಗಿದ್ದಾನಂತೆ, ಗೌರ್ಮೆಂಟ್ ಕೆಲಸ, ಲೈಫಲ್ಲಿ ಸೆಟ್ಲ್ ಆಗೋದು ನೋಡ್ತೀನಿ. ಸರಿ ಕಣ್ರಪ್ಪ, ಬರೋಣ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋಣ ಮತ್ತೆ. ನಮಸ್ಕಾರ.